ಕೊರಿಯೋಗ್ರಫಿ ಹೆಂಗಿದೆ ಗೌರಿ? ನೋಡಿ ಸರ್ಪ್ರೈಸ್ ಹೆಂಗಿದೆ ಅಂತೇಳಿ. ಹೇಗಿದೆ ಸರ್? ಆಫ್ಕೋರ್ಸ್ ಮೊದಲಿಗೆ ಕಂಗ್ರಾಚುಲೇಷನ್ಸ್. ಸಾಂಗ್ಸ್ ಹಿಟ್ ಆಗಿದೆ, ಟ್ರೇಲರ್ ಹಿಟ್ ಆಗಿದೆ. ಸೊ ವಿ ಆರ್ ವೈಟಿಂಗ್ ಸಿನಿಮಾ ಯಾವಾಗ ನೋಡ್ತೀವಿ ಅಂತ. ಅಂಡ್ ಇಸ್ ಸೂಪರ್ ಆಕ್ಚುಲಿ. ಜಸ್ಟ್ ಆಕ್ಟರ್ ಅಲ್ಲ, ಡ್ಯಾನ್ಸ್ ಅಷ್ಟೇ ಅಲ್ಲ, ಸೊ ಎಲ್ಲ ಅಲ್ಲ, ಒಳ್ಳೆ ಮಾತುಗಾರ ಕೊಡೋದು, ಸಖತ್ ಮಾತಾಡ್ತಾರೆ. ವೆರಿ ನೈಸ್. ಖುಷಿ ಆಯ್ತು ಆ್ಯಕ್ಚುಲಿ. ಐ ಹ್ಯಾಡ್ 15 minutes ಇಂಟ್ರಾಕ್ಷನ್ ಆ್ಯಕ್ಚುಲಿ ಇವ್ರ ಜೊತೆಗೆ. ಒಂದು 15 ನಿಮಿಷ ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ. ಈಗ ನೀವು ಬರೋಕ್ಕೆ ಮುಂಚೆಗೆ ಸೊ ಅಂದ್ರೆ ನೀವು ಇಲ್ಲಿದ್ರಿ ಹಾಗಾದ್ರೆ. ಸೈಕಲ್ ಅವರೇ ಹೇಳ್ಕೊಟ್ಟಿದ್ದೆ ನನಗೆ. ಈಗ ಎಷ್ಟು ವರ್ಷ ಆಗೋಯ್ತು ನನಗೆ. ಗಾಂಧಿನಗರ ಸೈಕಲ್ ಹೊಡಿಬೇಕು, ಇಂಪಾರ್ಟೆಂಟ್. ಸೊ ನೋಡಿ, ಸೈಕಲ್ ಹೊಡ್ಕೊಂಡು ಗಾಂಧಿನಗರ ಬರ್ತಾರೆ, ಅಲ್ಲೂ ಅಷ್ಟು ಸೈಕಲ್ ಹೊಡಿತಾರೆ. ನಾವು ಕೂಡ ಪ್ರೋಗ್ರಾಮ್ ಸೈಕಲ್ ಹೊಡ್ಕೊಂಡು ಬಂದಿದ್ದೀವಿ. ಸೈಕಲ್ ಜೀವನದಲ್ಲಿ ಸೈಕಲ್ ಹೊಡಿದ್ರೆ ಸಿಗೋದಿಲ್ಲ ಅಲ್ಲ? ಹೌದು. ಸೊ ಐ ಥಿಂಕ್ ಇದೆಲ್ಲ ನಿಮ್ಗೆ ಥಿಯರಿ ಹೇಳ್ಕೊಟ್ಟಿರಪ್ಪ ಅಲ್ಲ? ಅಫ್ಕೋರ್ಸ್ ಅವನು ಸೈಕಲ್ ಹೊಡೆದಾನೆ, 2 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾನೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಆಡಿಷನ್ ಮಾಡಿದ್ದಾನೆ. ನಾನು ಅವನನ್ನ ಕ್ಯಾಸ್ಟ್ ಮಾಡೋಕ್ಕೂ ಮುಂಚೆನೆ ಹಲವಾರು ಆಡಿಷನ್ ಮಾಡಿದ್ದ. ಇನ್ಫ್ಯಾಕ್ಟ್ ಒಂದು ನೆಟ್ಫ್ಲಿಕ್ಸ್ ಫಿಲ್ಮ್ ಸೆಲೆಕ್ಟ್ ಆಗಿದ್ದ, ಇಂಗ್ಲಿಷ್ ಫಿಲ್ಮ್ಗೆ. ಅದಾದ ನಂತರ ಅದು ನಮ್ಮ ಕಲೆಕ್ಟಿವ್ ಡಿಸಿಷನ್. ಸಿನಿಮಾ ಥಿಯೇಟರ್ ರಿಲೀಸ್ ಆಗಂತ ಸಿನಿಮಾ ಮಾಡಬೇಕು ಫಸ್ಟ್, ಡಿಜಿಟಲ್ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಆ ಕಾರಣದಿಂದ ಗೌರಿ ಸಿನಿಮಾ ಮೂಡ್ ಬಂದಿದೆ. ಈಗ August 15 ರಿಲೀಸ್ ಆಗ್ತಾ ಇದೆ. ನೀವೆಲ್ಲ ನೋಡಬೇಕು. ಸರ್ ಈಗ ನಾನು ಅದೇ ಮಾತಾಡ್ತಿದ್ದೆ ಆ್ಯಕ್ಚುಲಿ. ನಾವೆಲ್ಲ ನೋಡಿದ ತಕ್ಷಣ ಅಬ್ಬಾ ಹೀರೋ ಒಂದು ಹಿಂಗಿರಬೇಕು ಅಂತ ಅನ್ಸ್ಬಿಡುತ್ತೆ. ಅಪ್ಪನಿಗೆ ಯಾವಾಗಲೂ ನನ್ನ ಮಗ ಹೀರೋ ಆಗ್ತಾನೆ ಹುಟ್ಟಿದ ತಕ್ಷಣ ಅಂದ್ಬಿಡ್ತೀವಿ, ನನ್ನ ಮಗ ಹೀರೋ ಆಗೋದೆ ಅಂತ ಅನ್ಸ್ಬಿಡುತ್ತೆ. ಸರ್ ನಿಮ್ಗೆಲ್ಲ ನೀವ್ ಹೇಳ್ತಾ ಇದ್ದಾಗ ದೊಡ್ಡ ಮಾತದು. ಯಾಕೆ ಅಂತಂದ್ರೆ ಅವನು ಅಫ್ಕೋರ್ಸ್ ಇದು ಫಸ್ಟ್ ಮೊದಲನೇ ಮೆಟ್ಲು, ಇನ್ನು ಸಾಕಷ್ಟು ಮೆಟ್ಲು ಹತ್ಬೇಕು. ಬಟ್ ಮೊದಲನೇ ಮೆಟ್ಲಲ್ಲೇ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ, ಟ್ರೈಲರ್ ಇಷ್ಟಪಟ್ಟಿದ್ದಾರೆ, ಸಾಂಗ್ಸ್ ಇಷ್ಟಪಟ್ಟಿದ್ದಾರೆ, ಮತ್ತೆ ಶ್ರಮ ಪಟ್ಟಿದ್ದಾನೆ. ಅದಕ್ಕೆ ಫಸ್ಟ್ ಸಿನಿಮಾ ಇರ್ಬೋದು, ಆದ್ರೆ 7 ವರ್ಷ ಸತತವಾಗಿ ಟ್ರೈನಿಂಗ್ ಮಾಡಿದ್ದಾನೆ, ಸೈಕಲ್ ಹೊಡೆದಿದ್ದಾನೆ, ಸಾಕಷ್ಟು ತಯಾರಿ ತಗೊಂಡಿದ್ದಾನೆ. ಅಫ್ಕೋರ್ಸ್ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಹೇಳ್ಬೋದು. ಒಬ್ಬ ತಂದೆ ಆಗಲ್ಲ, ಒಬ್ಬ ನಿರ್ದೇಶಕನಾಗಿ. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾನೆ, ಆಕ್ಷನ್ ಅದ್ಭುತವಾಗಿ ಮೂಡ್ ಬಂದಿದೆ. ಅದಾದ ನಂತರ ಪರ್ಫಾರ್ಮೆನ್ಸ್ ನೀವು August 15 ನೋಡ್ಬಿಟ್ಟು ಹೇಳಬೇಕು. ಸರ್ ಪರ್ಫಾರ್ಮೆನ್ಸ್ ಗೊತ್ತಾಗಿದೆ, ಟ್ರೈಲರ್ ಗೊತ್ತಾಗಿದೆ, ಎಷ್ಟು ಸಕ್ಕತ್ತಾಗಿ ಮಾಡ್ತೀರ ಅಂತ ಗೊತ್ತಾಗ್ಬಿಡಿ. ಆ್ಯಕ್ಚುಲಿ ಮಂಡ್ಯ ಸ್ಲಾಗ್ ಇದೆಯಲ್ಲ, ತುಂಬ ಕಷ್ಟ ಮಾತಾಡೋದು. ಅಂದರೆ ಬೆಂಗಳೂರು ಹುಡುಗರು ನಾವೆಲ್ಲ ಚಾಲೆಂಜಿಂಗ್ ಇತ್ತು. ಅಷ್ಟನ್ನ ನೀವು ತಗೊಂಡು ಮಾತಾಡಿದ್ರೆ ಗ್ರೇಟ್ ಆ ವಿಚಾರದಲ್ಲಿ. ಸರ್ ನಿಮಗೆ ಅದೇ ಹೀರೋ ಮಾಡಬೇಕು ಅಂತ ಯಾವಾಗ ಅನಿಸಿದ್ದು? ಅವ್ರು ಬಂದು ನಟ ಮಾಡಬೇಕು ಮಾಡಬೇಕು ಅಂತ ನನಗನ್ಸ್ಲಿಲ್ಲ. ಅವ್ನು ನಟ ಆಗಬೇಕು ಅಂತ ಅವನೇ ಡಿಸೈಡ್ ಮಾಡಿರೋದು. ಯಾಕಂದ್ರೆ ನನಗೆ ಇರುತ್ತಲ್ವಾ ಮಾಡಬೇಕು ಅಂತ? ಇಲ್ಲ, ನನಗಿರ್ಲೇ ಇಲ್ಲ. ಆಕ್ಚುಲಿ ಅವನು ಸ್ಕೂಲಲ್ಲಿ ನಾಟಕಗಳು ಪರ್ಫಾರ್ಮ್ ಮಾಡ್ತಾ ಇದ್ದ. ಅಲ್ಲಿ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ವಿ. ಎಲ್ಲರೂ ಮಾಡ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ನಾಟಕಗಳು ಮಾಡಿರ್ತಾರೆ ಸ್ಕೂಲ್ಗಳಲ್ಲಿ. ಸಣ್ಣ ಕಥೆನ ನಾಟಕ ಮೂಲಕ ಅದೆಲ್ಲ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದೆಲ್ಲ ಓಕೆ ಅನ್ಕೊಂಡೆ. ಎಲ್ಲರೂ ಮಾಡ್ತಾರೆ. ಅದೊಂದು ಹೇಳ್ತಾನೆ ಉದಾಹರಣೆ. ಸೊ ಅದಾದ ನಂತರ ನನಗೆ ಯಾವಾಗ ಇವನು ನಟ ಆಗ್ಬೋದು ಅನ್ಸಿದ್ದು ಅಂದ್ರೆ, ಇವನು ಡಿಸೈಡ್ ಮಾಡ್ದ ಆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಂದು ಹುಡುಕಾಟ ಶುರು ಆಯ್ತು. ಯಾಕೆ ಅಂತ ನನಗೆ ಒಂದು ತಂದೆಯಾಗಿ ಡಿಗ್ರಿ ಇರಬೇಕು ಅಂತ ಆಸೆ ಇತ್ತು. ಪ್ರತಿಯೊಬ್ಬರಿಗೂ ಒಂದು ಡಿಗ್ರಿ ಇದ್ರೆ ಒಂದು ಪ್ಲಾನ್ ಬಿ ಇರುತ್ತೆ. ಆದ್ರೆ ಇವತ್ತಿನ ಯುವಕರು ಪ್ಲಾನ್ ಬಿ ಇರಲ್ಲ, ಅವ್ರಿಗೆ ಪ್ಲಾನ್ ಎ ಅದ್ರಲ್ಲಿ ಗೆಲ್ಬೇಕು ಅನ್ನೋ ಒಂದು ಛಲ ಇರುತ್ತೆ. ಆದ್ರೆ ನಾವೆಲ್ಲ ಏನು ಅಂದ್ರೆ ಒಂದು ವಯಸ್ಸಾಗ್ತಾ ಇದ್ದಂಗೆ ಒಂದ್ ಸ್ವಲ್ಪ ಮೆಚುರಿಟಿ ಬಂದಂಗೆ ಸೇಫ್ಟಿ ನೋಡ್ತೀವಿ. ಬಟ್ ಇವತ್ತಿನ ಯುವಕರು ಸೇಫ್ಟಿ ನೋಡಲ್ಲ, ಆ ಛಲದಿಂದ ಹೊಡಿಬೇಕು ಗುರಿ ಅಂತ. ಸೊ ಆ ರೀತಿಯಲ್ಲಿ ಇಲ್ಲ, ಪ್ಲಾನ್ ಬಿನೇ ಬೇಡ ನನಗೆ, ಪ್ಲಾನ್ ಎ ನಾನು ನಟ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದ. ನಾನು ಮತ್ತು ನನ್ನ ವೈಫ್ ಡಿಸೈಡ್ ಮಾಡಿ ಒಂದು ಎಲ್ಲಿ ಅವನು ಗೆಲ್ಬೇಕು, ನಾವು ಸೋಲ್ಬಾರ್ದು. ಸೊ ಆ ರೀತಿಯಲ್ಲಿ ಡಿಗ್ರಿನಲ್ಲೇ ಒಂದು ಥಿಯೇಟರ್ ಸ್ಟಡೀಸ್ ಅಂತ ನಾಟಕ ಆಡೋ ಕಡೆನೆ ಸೇರಿಸಿದ್ವಿ. ಡಿಗ್ರಿನೂ ಮಾಡುವ ಇಂಗ್ಲಿಷ್ ಲಿಟರೇಚರ್ ಮತ್ತು ಸೈಕಾಲಜಿ ಥಿಯೇಟರ್ ಸ್ಟಡೀಸ್. ಅಲ್ಲಿ ಪ್ರತಿ ಸೆಮಿಸ್ಟರ್ ಒಂದೊಂದು ನಾಟಕಗಳಿತ್ತು. ಸರ್ ರಕ್ತದಲ್ಲಿ ಇದೆ? ಇಲ್ಲ, ರಕ್ತದಲ್ಲಿ ಇದೆ ಅಂತ ಕಾರಣಕ್ಕೆ ಲೈಟ್ ಆಗಿ ತಗೊಳಕ್ ಆಗಲ್ಲ ಬ್ರದರ್. ಪರ್ಫಾರ್ಮೆನ್ಸ್ ಇದಕ್ಕೆಲ್ಲ ನೀವು ಮಾಡ್ಲೇಬೇಕು. ಆ ಒಂದು ತಯಾರಿ, ಆ ಸೈಕಲ್ ಹೊಡಿಯೋದು, ಪ್ರಾಕ್ಟೀಸ್ ಮಾಡೋದು, ಮತ್ತು ಪ್ರತಿ ದಿನಾನು ನೀವು ಸ್ಟಾರ್ ಆದ್ಮೇಲೂ ಅಷ್ಟೇ, ಹೀರೋ ಆದ್ಮೇಲೂ ಅಷ್ಟೇ, ಒಬ್ಬ ನಟ ಆದ್ಮೇಲೂ ಅಷ್ಟೇ, ಪ್ರತಿ ದಿನಾನು ನೀವೇನ್ ಮಾಡ್ತಾ ಇದ್ದೀರಾ, ಆ ಗ್ರೈಂಡ್ ವರ್ಕೌಟ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಅಥವಾ ನಿಮ್ಮನ್ನು ನೀವೇ ಪಾಲಿಶ್ ಮಾಡ್ಕೊಳ್ಳೋದಿರ್ಬೋದು, ಯಾವತ್ತೂ ಕೊನೆ ಇಲ್ಲ. ಜೀವನ ಥರನೇ ಆ್ಯಕ್ಟರು. ಯಾಕಂದರೆ ಅದನ್ನು ನೀವು ಅಪ್ಡೇಟ್ ಆಗ್ತಾನೆ ಇರಬೇಕು. ಆ ಪರ್ಫಾರ್ಮೆನ್ಸಲ್ಲಿ ಇರ್ಬೋದು, ಅಥವಾ ನೀವು ಪಾಲಿಶ್ ಆಗ್ತಾನೆ ಇರಬೇಕು. ಯಾಕೆ ಅಂತಂದರೆ ನೀವು ಒಂದು ಕಡೆ ನಿಂತು ನೀರಾಗಿರೋಕ್ಕಾಗಲ್ಲ, ಹರಿತಾರ ನೀರು ಥರ ಇರಬೇಕು. ಅಫ್ಕೋರ್ಸ್ ಆ ಥರ ಅವ್ನು ಪ್ರಾಕ್ಟೀಸ್ ಮಾಡಿದ್ದಾನೆ. ಡೆಡಿಕೇಶನ್ ಇದೆಯಲ್ಲ ಸಮರ್ಜಿತ್ತು, ಎಲ್ಲರೂ ಮೆಚ್ಚಬೇಕು. ಒಬ್ಬ ನಟನಾಗ್ತೀವಿ, ಒಬ್ಬ ಕಲಾವಿದನಾಗ್ತೀವಿ ಬಂದಾಗ ಸುಮ್ಮನೆ ಬರೋದಿಲ್ಲ. ಅವ್ರು ಇದರ ಮಾಡೋ ಅವಶ್ಯಕತೆ ಇರಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಯಾಕೆ ಅಂತ ಹೇಳಿ ಸರ್, ನೀವು ದೊಡ್ಡ ಡೈರೆಕ್ಟ್ರು, ತಾತ ಎಂಥ ಡೈರೆಕ್ಟ್ರು, ಎಂತೆಂಥ ಸಿನಿಮಾ ಕೊಟ್ಟಿರುವಂಥವ್ರು ತಾತ,
ಇವತ್ತು 1980s ಇರೋ ಸಿನಿಮಾಗಳು ನಾವು ಇವತ್ತು ಮಾತಾಡ್ತೀವಿ ಸಿನಿಮಾಗಳ ಬಗ್ಗೆ, ಅವ್ರ ಹಾಡುಗಳು ಕೇಳ್ತೀವಿ. ಹಾಂ, ನನಗೆ ನಂದೇ ಒಂದು ಎಕ್ಸ್ಪೀರಿಯನ್ಸ್ ಕಲಿಬೇಕು. ನಿಜವಾದ ಡೈರೆಕ್ಟರ್ ಯಾರು ಗೊತ್ತಾ? ನಮ್ಮ ತಂದೆ ದೊಡ್ಡ ಡೈರೆಕ್ಟರ್ ಇರ್ಬೋದು, ಅವ್ರಿಗೆ ಮೊದಲನೇ ಸಿನಿಮಾದಲ್ಲೇ ಪ್ರಶಸ್ತಿ ಬಂತು, ರಾಷ್ಟ್ರ ಪ್ರಶಸ್ತಿ ಬಂತು. ನನಗೂ ಅಷ್ಟೇ, ಪಲ್ಲವಿಗೆ ಶಾಂತಾರಾಮ್ ಪ್ರಶಸ್ತಿ ಬಂತು, ಫಿಲ್ಮ್ ಫೇರ್ ಬಂತು, ರಾಜ್ಯ ಪ್ರಶಸ್ತಿ ಬಂತು. ಅವೆಲ್ಲ ಅಲ್ಲ, ಒಬ್ಬ ನಟನಿಗೆ ನಿಜವಾದ ನಿರ್ದೇಶಕ ಯಾರು ಅಂದರೆ ಪ್ರೇಕ್ಷಕನೇ ಡೈರೆಕ್ಟ್ ಮಾಡೋದು ನಿಮಗೆ. ನೀವು ಇಲ್ಲಿ ಇರ್ಬೇಕಾ ಬೇಡವಾ, ನೀವು ಮುಂದುವರಿಬೇಕಾ ಬೇಡವಾ, ನೀವು ಸಕ್ಸಸ್ ಆಗ್ಬೇಕಾ ಬೇಡವಾ, ನೀವು ಹೀರೋ ಆಗ್ಬೇಕಾ, ಸ್ಟಾರ್ ಆಗ್ಬೇಕಾ, ಕಟ್ಔಟ್ ಕಟ್ಟಬೇಕಾ, ಸ್ಟಾರ್ ಹಾಕೋಬೇಕಾ ಅನ್ನೋದು ಪ್ರೇಕ್ಷಕ ಡಿಸೈಡ್ ಮಾಡ್ತಾರೆ. ಅವ್ನು ನಿಜವಾದ ಡೈರೆಕ್ಟರ್ ಜೀವನದಲ್ಲಿ, ಸಿನಿಮಾ ಚಿತ್ರರಂಗದಲ್ಲಿ ಡೈರೆಕ್ಟರ್ ಪ್ರೇಕ್ಷಕ. ಅವ್ರು ಡೈರೆಕ್ಟ್ ಮಾಡಬೇಕು. ಪ್ರತಿಯೊಬ್ಬ ಯುವಕರು ಇವತ್ತು ಬರ್ತಾ ಇದ್ದವ್ರಿಗೆ ಇವತ್ತು ಹೇಳ್ತಾ ಇರೋದು, ನಿಜವಾದ ಡೈರೆಕ್ಟರ್ ಪ್ರೇಕ್ಷಕ. ಅವ್ರು ಬೆನ್ ತಟ್ಟಿ ಡೈರೆಕ್ಟ್ ಮಾಡೋದು ಹೆಂಗೆ ಅಂದರೆ ನಿಮ್ಮ ಜೀವನ ಡೈರೆಕ್ಟ್ ಮಾಡ್ತಾರೆ ಅವ್ರು. ಎಸ್, ಅದರಲ್ಲಿ ಇವ್ನು ಗೆಲ್ಲಬೇಕು, ಅವರ ಮನಸ್ಸಲ್ಲಿ ಗೆಲ್ಲಬೇಕು. ಆಗಸ್ಟ್ 15ನೇ ತಾರೀಕು ನೀವು ಸಿನಿಮಾ ನೋಡಬೇಕು. ಅಫ್ಕೋರ್ಸ್ ನನ್ನ ನಿರ್ದೇಶನದಲ್ಲಿ ಚೆನ್ನಾಗಿ ಮಾಡಿದ್ದಾನೆ, ಪ್ರೇಕ್ಷಕರಿಗೆ ಇಷ್ಟ ಆಗಬೇಕು, ಚೆನ್ನಾಗಿ ಮಾಡಿದ್ದಾನೆ ಅಂತ ನಾವು ಹೇಳ್ತೀವಿ. ಪ್ರೇಕ್ಷಕರು ನೋಡಬೇಕು, ಇವನಿಗೆ ಪ್ರೋತ್ಸಾಹಿಸಬೇಕು, ಬೆನ್ ತಟ್ಟಬೇಕು. ಅದು ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕಷ್ಟಪಟ್ಟಿದ್ದಾನೆ, ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ಇಡೀ ತಂಡ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ಆನೆಸ್ಟಾಗಿ ಕೆಲಸ ಮಾಡಿದ್ದೀವಿ, ಒಳ್ಳೆ ಸಿನಿಮಾ ಮೂಡಿ ಬಂದಿದೆ, ಒಂದು ಒಳ್ಳೆ ಮೆಸೇಜ್ ಇದೆ, ಯುವಕರಿಗಂತೂ ತುಂಬ ಇಷ್ಟ ಆಗುತ್ತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಯಾಕೆ ಅಂದರೆ ಇಟ್ಸ್ ಯು ಸರ್ಟಿಫಿಕೇಟ್. ಹಲವಾರು ವರ್ಷಗಳ ನಂತರ ಒಂದು ಕನ್ನಡ ಸಿನಿಮಾ ಯು ಸರ್ಟಿಫಿಕೇಟ್ ಬರ್ತಾ ಇರೋದು, ಪ್ರೇಕ್ಷಕರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಅದು ಸೆನ್ಸಾರ್ ಅವರು ಅಷ್ಟೇ ನೋಡ್ಬಿಟ್ಟು ತುಂಬ ಮೆಚ್ಚಿದ್ರು. ಯಾಕಂದ್ರೆ ಒಳ್ಳೆ ಮೆಸೇಜ್ ಇದ್ದಾರೆ, ಒಳ್ಳೆ ಇದು ಅಂದ್ಬಿಟ್ಟು ಯು ಅಂತ ಬರದೇ ಬಿಟ್ರು. ನಾನು ಹೇಳೋಕ್ಕೂ ಮುಂಚೆ ಒಂದು ಯು ಅಂತ ಹಾಕೋರು ಅವರು. ಹೌದಾ? ಗ್ರೇಟ್. ಯು ಏನು ಅಲ್ಲ, ಯು. ಸೊ ಅದಕ್ಕೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಒಳ್ಳೆ ಆಫ್ಟರ್ ತುಂಬ ವರ್ಷಗಳಾದ ನಂತರ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ತುಂಬ ವರ್ಷಗಳಾದ ನಂತರ ಒಬ್ಬ ಒಳ್ಳೆ ಹೀರೋ ಕಣಕ್ಕೆ ಬರ್ತಿದ್ದಾನೆ. ಥ್ಯಾಂಕ್ ಯು ಯತೀಶ್. ಸೊ ಅದಂತೂ ಖುಷಿ ವಿಚಾರ. ನಮಗೆಲ್ಲ ಅಪ್ಪ ತುಂಬ ಇನ್ಸ್ಪಿರೇಷನ್.